ಇದೀಗ ಬರ್ತಿರುವಂತಹ ಮತ್ತೊಂದು ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮಗೆ 30,000 ಕಳಿಸಿದ್ದಾರೆ, ಕೊಡ್ತೀವಿ ಬನ್ನಿ ಅಂತ ಸ್ಲಂ ಮಹಿಳೆಯರನ್ನ ಪ್ರತಿಭಟನೆಗೆ ಕರ್ಕೊಂಬಂದು ವಂಚಿಸಿದ್ರು ಕಾಂಗ್ರೆಸ್ ಅಂತ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಮೋದಿ ವಿರುದ್ಧ ಪ್ರತಿಭಟಿಸಿ ₹100 ಮತ್ತು ₹200 ಕೊಡೋದಕ್ಕೆ ಮುಂದಾದ್ರಂತೆ ಕಾಂಗ್ರೆಸ್ನವರು. ಕೇಳೋಣ, ನೋಡೋಣ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸ್ಲಂನಲ್ಲಿ ವಾಸ ಮಾಡ್ತಿರುವಂತಹ ನಿವಾಸಿಗಳನ್ನ ಪ್ರತಿಭಟನೆ ಮಾಡಬೇಕು ಅಂತ ಕರ್ಕೊಂಬಂದು, ಆ ಪ್ರತಿಭಟನೆಗಿಂತ ಫಸ್ಟ್ ಹೇಳಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು 30,000 ಕಳಿಸಿದ್ದಾರೆ, ಕೊಡ್ತೀವಿ ಬನ್ನಿ ಅಂತ ಕರೆದಿದ್ದಾರೆ. ಅದಾದ್ಮೇಲೆ ಮೋದಿ ವಿರುದ್ಧನೇ ಪ್ರತಿಭಟನೆ ಮಾಡಿಸಿ ₹100 ಮತ್ತು ₹200 ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಣ ಪಡೆಯದೆ ಪ್ರತಿಭಟನೆಗೆ ಬಂದಂತಹ ಸ್ಲಂ ನಿವಾಸಿಗಳ ಕೈ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದು ಕಾಂಗ್ರೆಸ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿದ್ದಂತಹ ಪ್ರತಿಭಟನೆ ಇದು. ನೋಟ್ ಬ್ಯಾನ್ ಖಂಡಿಸಿ ಬೆಳಗ್ಗೆ ನಡೆದಂತಹ ಪ್ರತಿಭಟನೆ ಇದು. ಕಾಂಗ್ರೆಸ್ ಕರೆ ಕೊಟ್ಟಿತ್ತು, ಅವ್ರ ಜೊತೆ ಧ್ವನಿಗೂಡಿಸೋದಕ್ಕೆ ಸ್ಲಂ ನಿವಾಸಿಗಳಿಗೆ ಮೋದಿ ನಿಮಗೆ 30,000 ಕೊಟ್ಟಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿಸಿ ದುಡ್ಡು ಕೊಡಕ್ಕೆ ಹೋಗಿದ್ದಾರೆ. ಆದರೆ ಅವರ ವಿರುದ್ಧನೇ ಆ ಸ್ಲಂ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ನಾಳೆ ನಾಳಿದ್ದು ಮುಂದಿನ 3-4 ದಿವಸ ಏನು ಕೇಂದ್ರ ಸರ್ಕಾರ ಒಂದು ಅತ್ಯಂತ ತುಗ್ಲಕಿ ತೀರ್ಮಾನ ಏನು ತಗೊಂಡಿದ್ದಾರೆ, ಅದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚೇತನ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಚೇತನ್, ಏನಿದು ಅರ್ಥನೇ ಆಗ್ಲಿಲ್ಲ. ಅವ್ರ್ಯಾರು ದುಡ್ಡು ಕೊಡ್ತೀವಿ ಅಂತ ಕರೆದು ಇವ್ರು ದುಡ್ಡು ಇಸ್ಕೊಳ್ಳದೆ ಮತ್ತೆ ಅವ್ರ ವಿರುದ್ಧ ತಿರುಗಿ ಬಿದ್ದು ಅಂದ್ರೆ ನಡೆದಿದ್ದಾದ್ರು ಏನು ಚೇತನ್? ಹೌದು, ಏನಂದ್ರೆ ಇದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾರಿ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು. ಏನ್ ಬೆಳಗಾವಿಯಲ್ಲಿ ಮಧ್ಯಾಹ್ನ ಏನು ರಾಜ್ಯ ಮುಖಂಡರಿದ್ದಾರೆ, ದಿನೇಶ್ ಗುಂಡೂರಾವ್, ಎಚ್ ಸಿ ರೇವಣ್ಣ, ಉಗ್ರಪ್ಪ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಹೀಗೆ 4-5 ಜನ ಮುಖಂಡರು ಒಂದು 100-200 ಜನರ ಕರ್ಕೊಂಡು ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಪ್ರತಿಭಟನೆ ನಡೆಸೋರು ಹೋದ ನಂತರ ಏನು ಸ್ಲಂ ನಿವಾಸಿಗಳು ಭಾಗವಹಿಸಿರ್ತಾರೆ, ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಸ್ಲಂ ನಿವಾಸಿಗಳು ಇಲ್ಲೇ ಏನು ಚಂಡಮಾರುತದ ಪಕ್ಕದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಭವನದಲ್ಲಿ ನಿಂತಿರ್ತಾರೆ. ಅವಾಗ ಒಬ್ಬ ಮಹಿಳೆಗೆ ಅವರಿಗೆ ಒಂದು ವಾಗ್ವಾದ ನಡೀತಾ ಇರುತ್ತೆ. ನಮ್ಗೆ ದುಡ್ಡು ಕೊಡ್ತೀನಿ ಅಂತ ಕರೆಸಿಗೆ ಬಂದಿದ್ದೀರಿ, ನೀವು ದುಡ್ಡು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ವಾಗ್ವಾದ ನಡೆಯುವಾಗ ನಮ್ಮ ಮಾಧ್ಯಮ ಚೇತನ್ ಜಸ್ಟ್ ಬಿ ಆನ್ ಹೋಲ್ಡ್. ಅಲ್ಲಿರುವಂತಹ ವಾಸ್ತವ ಸ್ಥಿತಿ ಬಗ್ಗೆ ಬರೀ ಫೋನಲ್ಲಿ ಅಷ್ಟೇ ಹೇಳೋದು ಬೇಡ, ಅವರೇ ಸ್ಲಂ ನಿವಾಸಿಗಳು ಮಾತಾಡಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ ಕೇಳೋಣ. ಕೇಂದ್ರ ಸರ್ಕಾರ ಜಾರಿ ತಂದಿರುವ ನೋಟ್ ಬ್ಯಾನ್ ವಿಷಯವನ್ನೇ ರಾಜಕೀಯ ಮಾಡಿಕೊಂಡು ಏನು ಪ್ರತಿಭಟನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ದುಡ್ಡು ತಗೊಂಡೇನು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದಾರೆ ಅಂತ ಇಲ್ಲಿ ಜನರು ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿ ಮೋದಿ ಅವರು ನಿಮಗೆ 30,000 ದುಡ್ಡು ಕೊಡ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದು ಏನು ಬಡವರಿದ್ದಾರೆ, ಏನು ಸ್ಲಮ್ ಏರಿಯಾದ ಜನರಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡಲು ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದಾಗಿದ್ದರು. ಬನ್ನಿ, ನಮ್ಮ ಜೊತೆಗಿದ್ದಾರೆ ಇಲ್ಲಿ ಏನು ಸ್ಲಮ್ ರುಕ್ಮಿಣಿ ನಗರ್ ಸ್ಲಮ್ದ ಏನು ನಿವಾಸಿಗಳಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ನೋಡ್ರಿ ಸರ್, ನಮಗ ಅವ್ರೇನಂದ್ರು 20-20 ಸಾವಿರ ರೂಪಾಯಿ ಬಂದಾರು. ಮೋದಿ ಸಾವುಕಾರ 20-20 ಸಾವಿರ ರೂಪಾಯಿ ಬಿಡಾಕತ್ತಾರು. ಮತ್ತೆ ನೀವು ಬರ್ರಿ, ಬಂದು ನೀವು ಆಫೀಸ್ಗೆ ಬಂದು ರೊಕ್ಕ ತಗೊಂಡ್ ಹೋಗ್ರಿ ನಮಗ ಅಂದ್ರೆ ನಮಗ ಅನ್ನ ಖರೆ ನಾವು ಎಲ್ಲಾ ರೊಕ್ಕ ಈಗ ಸಿಲ್ಲಕ್ ಬಿದ್ದಾವು. ಸಿಲ್ಲಕ್ ಬಂದು 500 ನೋಡಿ 1000 ನೋಡಿ ಸಿಲ್ಲಕ್ ಬಿದ್ದಾವು. ಮತ್ತೆ ನಿಮಗೆ 30,000 20,000 ರೂಪಾಯಿ ಕೊಡ್ತೀವಿ, ನೀವು ಬಂದು ನೀವು ಆಫೀಸ್ಗೆ ಬಂದು ರೊಕ್ಕ ಹೋಯ್ ಅಂತ ನಮಗೆ ಕರ್ಕೊಂಬಂದ್ರೆ ಕರ್ಕೊಂಬರ ಇಲ್ಲಿ ಬಂದು ನಮಗೆ ಇಲ್ಲಿ ನಿಂದ್ರದು ಅಂದ್ರೆ ನಿಂತ ಮೀಟಿಂಗ್ ಐತಿ ಅದನ್ನೈತಿ ನಿಂದರಿ ಮತ್ತೆ ಮೀಟಿಂಗ್ ಮುಗಿಸ್ನ ರೊಕ್ಕ ಕೊಡ್ತೀನಿ ಅಂತಂದ್ರೆ ನಮಗೆ ಅಂದೆ. ಈ ಹಿಂದಾಗಡೆ ಆಮೇಲೆ ಮೋದಿ ಸಾವುಕಾರ ನಮಗೆ ಸುಟ್ರು. ನಾವು ಎಲ್ಲರ ಮಂದಿ ಹಿಂಗೆ ಓಡಿ ಬರೋಣ. ಮತ್ತೆ ಏನಂದ್ರೆ ಹಿಂದಾಗಡೆ ಅವ್ರು ಅಲ್ಲೇ ನಿಂದ್ರಿ ನಂಬರ್ ಹಚ್ಚಿ ಅಲ್ಲೇ ನಿಂತು ಬಿಡ್ರಿ, ನೀವು ನಂಬರ್ ಹಚ್ಚಿಂದ ಅಂದ್ರೆ ನಂಬರ್ ಹಚ್ಚಿ ನಮ್ಮ ಅಂಜಿಗೆ ಬರಾಕತ್ತೆ. ನಮ್ಗೆ ಒಂದು ಗೊತ್ತಿಲ್ಲ 2 ಗೊತ್ತಿಲ್ಲ. ನಾವು ಸಾಲಿ ಕಲ್ತಾರಲ್ಲ ಏನಿಲ್ಲ, ಅವರೆಲ್ಲ ಸಾಲಿ ಕಲ್ತಾರ. ಅವ್ರು ಡಬಲ್ ಬಿಸ್ನೆಸ್ ಅವ್ರು ಮಾಡಕತ್ತಿರ್ಬೇಕು, ನಾವು ಡಬಲ್ ಬಿಸ್ನೆಸ್ ನಮ್ಗೆ ಬೇಡ. ಅವ್ರಿಗೆ 100 ರೂಪಾಯಿ ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ, ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ನಮಗೆ 100 ರೂಪಾಯಿ ಬೇಡ, 200 ರೂಪಾಯಿ ಬೇಡ, ನಮಗೇನು ಬೇಡ. ನಮ್ಮ ಬಡ್ರ ಮಂದಿಗೆ ಅವ್ರು ಏನಿದೆ ನಮಗೆ ಅನುಕೂಲ ಮಾಡ್ಕೊಡ್ಬೇಕು. ಅವ್ರು ನಮ್ಮ ಮನಿ ಇಲ್ಲ, ಮತ್ತೆ ನಾ ರೇಷನ್ ಕಾರ್ಡ್ ಬಂದ್ ಮಾಡ್ತೀನಿ, ಅದನ್ನ ಬಂದ್ ಮಾಡ್ತೀನಿ ಕೊಡ್ತಂದ್ರೆ ನಾವು ಬಡ್ರ ಮಂದಿ ಏನ್ ತಿರ್ಗ ಏನ್ ಮಾಡ್ಬಂದ್ ತಿನ್ಬೇಕ್ರಿ ನಾವು.
ಎಷ್ಟು ಹಣ ಕೊಡ್ತೇನೆ ಅಂತ ಹೇಳಿದ್ರು. 20,000 ರೂಪಾಯಿ ಕೊಡ್ತೀನಿ ಅಂತ ಈ ಸದನಕದ್ರಲ್ಲಿ 100 ರೂಪಾಯಿ ತಗೊಂಡ್ ಹೋಗ್ರಿ, ನಿಮ್ಗೆ ಮುಂದಿನ ನಮ್ ರೇಷನ್ ಕಾರ್ಡ್ ಅದನ್ನ ಮನಿ ನಾ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು. ನಿಮ್ಗೆ 100 ರೂಪಾಯಿ ಕೊಟ್ರೆ ನಿಮ್ಗೆ ನಾವ್ ಇಲ್ರಿ, ನಾವ್ ತಗೊಂಡಿಲ್ರಿ ಸರ್. ನಾವ್ ಅವ್ರಿಗೆ 100 ರೂಪಾಯಿ ಬೇಡ, ನಮ್ಗೆ 500 ರೂಪಾಯಿ ಬೇಡ. ನಾವ್ ಬೇಕಾದ್ರೆ ನಾವ್ ರೊಕ್ಕ ಕೊಡ್ತೀವಿ ಅವ್ರಿಗೆ. ನಮಗ್ ನಮಗ್ 1 ರೂಪಾಯಿ ಬೇಡ. ನಮಗ್ ಪ್ರತಿಭಟನೆ ಮಾಡಕ್ಕಿಲ್ಲ, ನಿಮ್ಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ರು. ನೀವು ರೊಕ್ಕ ಮೋದಿ ಸಾವ್ಕಾರ ರೊಕ್ಕ ಬಿಟ್ಟದನ್ನ ನೀವು ಬರ್ರಿ ಅಂತೇಳಿ ನಮಗ್ ಕರ್ಕೊಂಡ್ ಬಂದ. ನಿಮ್ಗೆ ಎಲ್ಲರಿಗೂ ಇಲ್ಲಿ ಮೋಸ ಸುಳ್ಳು ಹೇಳಿ ನಮಗ್ ಕರ್ಕೊಂಡ್ ಬಂದಾರ. ಯಾರು ಕರ್ಕೊಂಡು ಬಂದಿದ್ರು? ಅಲ್ಲಿ ಲೀಡರ್ ಬೇಕೋ ಕರ್ಕೊಂಡ್ ಬಂದಾರ. ನಮ್ಗೆ ಎಲ್ಲ ಇಲ್ಲಿ ಸುಳ್ಳು ಹೇಳಿ ನಮ್ಗೆ ಕರ್ಕೊಂಡ್ ಬಂದಾರ ಅವ್ರು. ಎಷ್ಟು ಜನ ಬಂದಿದ್ದೀರಿ ನೀವು? ನಾವ್ ಇಲ್ಲಿಂದ 40 ಮಂದಿ ಬಂದ್ರಿ. ಈಗ ಅರ್ಧ ಮಂದಿ ಗಾಡಿ ತುಂಬ ಕಳ್ಸ್ಯಾರ. ಈಗ ಅವ್ರು 50 ಮಂದಿ ಅರ್ಧ ಮಂದಿ ಗಾಡಿ ತುಂಬ ಕಳ್ಸ್ರಿ. ಈಗ ಅರ್ಧ ಮಂದಿ ಇಲ್ಲಿ ನಿಂತೀರಿ ನಾವು. ಈಗ ಮೋದಿ ಏನ್ ನೋಟ್ ಬ್ಯಾನ್ ಮಾಡಿದಾರೆ, ಇದ್ರ ಬಗ್ಗೆ ನೀವೇನಿದೆ 500 ಮಾಡಿದ್ರೆ ಚಲೋ ಮಾಡಿದಾರೆ. ಅವ್ರೇನ ಇದ್ರ ಬಡ್ರ ಮಂದಿಗೆ ಅನುಕೂಲ ಮಾಡಂಗ ಮಾಡಿದಾರೆ ಅವ್ರು. ಏನ್ ಅವ್ರು ಬಂದ್ ಮಾಡಿದ ನಾವ್ ಬಂದ್ ಮಾಡಿದ್ರೆ ಇದೇನಿಲ್ರಿ. ಬಡ್ರು ನಾವು ಬಡ್ರ ಮಂದಿಲ್ಲ, ನಾವು ಉಪವಾಸ ಬೀಳ್ತೀರಿ. ನಾವು ಈ ತಿಂಗಳ ಮಟ್ಟ ಉಪವಾಸ ಬೀಳ್ತೇವೆ. ಇನ್ನೊಂದ್ ತಿಂಗಳ ಮಟ್ಟ ನಾವು ಉಪವಾಸ ಬೀಳಾಕನ ಇದಾಗೋದಿಲ್ಲ. ಉಪವಾಸ ಬೀಳ್ತೀವಿ ನಾವು. ಅವ್ರು ಮಾಡಿದ್ರೆ ಚಲೋನು ಮಾಡಿದಾರೆ. ನಮಗೇನಿಲ್ರಿ, ನಮ್ಮ ಬಡ್ರ ಮಂದಿಗೆ ಹ್ಯಾಂಗಿಲ್ಲ ಅವ್ರು ಅನುಕೂಲ ಮಾಡ್ಕೊಡ್ಬೇಕು ಅವ್ರು. ನಿಮಗೆ ಎಷ್ಟು ಹೇಳಿದ್ರಿ? ನಿಮಗೆ ಎಷ್ಟು ದುಡ್ಡು? ನನ್ಗೆ 30,000 ರೂಪಾಯಿ ಹೇಳಿದ್ರಿ ಅವ್ರು. ಈಗ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ಎಷ್ಟು ರೊಕ್ಕ ಕೊಡೋದು? 100 ರೂಪಾಯಿ ಕೊಟ್ಟಿದ್ದೀನಿ, ನಾ ತಗೊಂಡಿಲ್ರಿ. ಇದು ಸ್ಲಮ್ ನಿವಾಸಿಗಳ ಹೇಳಿಕೆ. ಏನು ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ ನೋಟ್ ಬ್ಯಾನ್ ವಿಷಯದಲ್ಲಿ. ಅವರು ಇಲ್ಲಿ ದುಡ್ಡು ಕೊಟ್ಟು 30,000 ಆಮಿಷ ತೋರಿ ಏನು ಬಡ ಜನರನ್ನ ಇಲ್ಲಿ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುನಿಲ್ ಜೊತೆಗೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಎಸ್, ಚೇತನ್ ನೋಡ್ತಿದ್ದೆ ಅಲ್ಲಿರುವಂತಹ ಸ್ಲಮ್ ನಿವಾಸಿಗಳು ಮಾತಾಡ್ತಿದ್ದದ್ದು. ನಾವು ಸಾಲಿ ಕಲ್ತವ್ರಲ್ಲ, ಹಿಂಗ್ ಬಂದ್ವಿ, ಯಾರೋ ಹೇಳಿದ್ರು ಕರ್ಕೊಂಬಂದ್ ಹಿಂಗ್ ನಿಲ್ಸಿ ವಾಪಸ್ ದುಡ್ಡು ತಗೊಂಡಿಲ್ಲ ನಾವು ಅಂತ ಬೇರೆ ಮಾತಾಡ್ತಾ ಅವ್ರ ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ ಅಲ್ರಿ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇದಕ್ಕಿಂತ ಅವಮಾನ ಇನ್ನೇನ್ ಬೇಕು ಚೇತನ್? ಹೌದು. ಇನ್ನೊಂದು ವಿಶೇಷ ಅಂದ್ರೆ ಏನು ಇಲ್ಲಿ ಪ್ರತಿಭಟನೆ ಅವ್ರು ನಿಂತಿದ್ರು, ಏನು ಇದು ವಾಗ್ವಾದ ನಡೆದಿತ್ತು. ಆ ಸಮಯದಲ್ಲಿ ಏನು ರಾಜ್ಯ ಮಹಿಳಾ ಘಟಕ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲೇ ಸ್ಥಳದಲ್ಲಿ ಬಂದ್ರು. ಇಲ್ಲ, ನಾ ಮಹಿಳೆಯರಿಗೆ ನ್ಯಾಯ ಕೊಡ್ಸಕ್ ಬಂದಿದ್ದೀನಿ, ಏನಾಗಿದೆ ಕೇಳಕ್ ಬಂದಿದ್ದೀನಿ ಅಂತಂದ್ರು. ಅವಾಗ ಅವರು ಹೇಳಿದ್ರು, ಇಲ್ಲ ಮೇಡಮ್, ಇವರೆಲ್ಲ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಪಕ್ಷದವರು. ಮೋದಿ ಏನ್ ಮಾಡಿದ್ದಾರೆ, ಮೋದಿ ಅವರು ಸರಿ ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಒಂದು ತರಾಟೆಗೆ ತೆಗೆದುಕೊಂಡ್ರು ಅವರು ಪ್ರತಿಭಟನಾಕಾರರು. ಎಕ್ಸಾಕ್ಟ್ಲಿ ಇದೇ ನಡೆದಿದ್ದು ಕೂಡ ಮಂಡ್ಯದಲ್ಲಿ. ಮಗದೊಬ್ಬ ಮಾಜಿ ಸಂಸದೆ ಕೂಡ ಅಲ್ಲಿ ಹೋದಾಗ್ಲೂ ಕೂಡ ಆ ಚಿತ್ರಾವಳಿಗಳನ್ನ ಈಗಾಗಲೇ ನಾವು ನೋಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಚೇತನ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.